ದೈತ್ಯ ಉದ್ಯಮಿ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿಯ ಕಿರಿಯ ಮಗ ಅನಂತ್ ಅಂಬಾನಿ ಮತ್ತು ಉದ್ಯಮಿ ವಿರೆನ್ ಮರ್ಚೆಂಟ್ ಮತ್ತು ಶೈಲಾ ಮರ್ಚೆಂಟ್ ಮಗಳು ರಾಧಿಕಾ ಮರ್ಚೆಂಟ್ ಇವರಿಬ್ಬರ ಮದುವೆಯ ಕಾರ್ಯಕ್ರಮ ಮುಕ್ತಾಯ ಆಗಿದೆ, ಸಮಾಪ್ತಿಗೊಂಡಿದೆ. ವೈಭವೋಪೇತವಾಗಿ ಸ್ವರ್ಗವೇ ಧರೆಗಿಳಿಯುವ ರೀತಿಯಲ್ಲಿ ಮದುವೆಯ ಕಾರ್ಯಕ್ರಮ ನಡೆಯಿತು. ಶನಿವಾರ ನಡೆದಂತಹ ಶುಭ ಆಶೀರ್ವಾದ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಿ ನವವಧೂವರರಿಗೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಇವರಿಬ್ಬರಿಗೂ ಕೂಡ ಆಶೀರ್ವಾದವನ್ನು ಮಾಡಿದರು, ಶುಭವನ್ನು ಹಾರೈಸಿದರು. ಪ್ರಧಾನಿ ಮಾತ್ರವಲ್ಲದೆ ದೇಶದ ಪ್ರಮುಖ ರಾಜಕೀಯ ನಾಯಕರು ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿಗೆ ಶುಭವನ್ನು ಹಾರೈಸಿದ್ದಾರೆ. ಉದ್ಧವ್ ಠಾಕ್ರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಸಿಂಗ್ ಯಾದವ್, ಸಚಿನ್ ಪೈಲಟ್, ಸಲ್ಮಾನ್ ಖುರ್ಷಿದ್, ಹೀಗೆ ದೇಶದ ಪ್ರಮುಖ ರಾಜಕಾರಣಿಗಳೆಲ್ಲರೂ ಕೂಡ ಈ ಮದುವೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಈ ಮದುವೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಆಗಲಿ ಪಾಲ್ಗೊಂಡಿಲ್ಲ. ಮುಖೇಶ್ ಅಂಬಾನಿಯವರು ಖುದ್ದು ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿ ಮದುವೆಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಆದರೆ ಗಾಂಧಿ ಕುಟುಂಬದಿಂದ ಯಾರೂ ಕೂಡ ಅಂಬಾನಿ ಮಗನ ಮದುವೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಇದು ಒಂದು. ಎರಡನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುಖೇಶ್ ಅಂಬಾನಿಯ ಕಿರಿಯ ಮಗನ ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಆಶೀರ್ವಾದವನ್ನು ಮಾಡಿದ ಬಳಿಕ ಮೋದಿಯವರು ಮೇ 8ನೇ ತಾರೀಕು ಕೊಟ್ಟಂಥ ಒಂದು ಹೇಳಿಕೆ ಈಗ ಮತ್ತೆ ಚರ್ಚೆಗೆ ಬಂದಿದೆ, ಪ್ರಶ್ನೆಗಳು ಎದ್ದಿರುವಂಥದ್ದು. ತೆಲಂಗಾಣದ ಕರೀಂನಗರದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಮೇ 8ನೇ ತಾರೀಕು ನರೇಂದ್ರ ಮೋದಿಯವರು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಅಂಬಾನಿ ಮತ್ತು ಅದಾನಿ ಈ ಉದ್ಯಮಿಗಳ ಕಡೆಯಿಂದ ಟೆಂಪೋದಲ್ಲಿ ಕಾಂಗ್ರೆಸ್ನ ಕಚೇರಿಗೆ ಕಪ್ಪು ಹಣವನ್ನು ಸಾಗಿಸಲಾಗಿದೆ, ಲೂಟಿ ಹೊಡೆದಿರುವಂತಹ ಹಣವನ್ನು ಸಾಗಿಸಲಾಗಿದೆ. ಹೀಗಾಗಿ ಕಾಂಗ್ರೆಸ್ನ ರಾಜಕುಮಾರ ಅಂದರೆ ರಾಹುಲ್ ಗಾಂಧಿಯವರು ಇಬ್ಬರು ಉದ್ಯಮಿಗಳ ಬಗ್ಗೆ ಮಾತನಾಡದೆ ಸುಮ್ಮನಾಗಿದ್ದಾರೆ ಎನ್ನುವಂಥ ಆರೋಪವನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತೆಲಂಗಾಣದ ಕರೀಂನಗರದಲ್ಲಿ ಸಾರ್ವಜನಿಕ ಭಾಷಣದಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲಿ ಮೇ 8ನೇ ತಾರೀಕು ಮಾಡ್ತಾರೆ. साथियों, आपने देखा होगा ये कांग्रेस के शहजादे पिछले 5 साल से सुबह उठते ही माला जपना शुरू करते थे. जब से उनका राफेल वाला मामला ग्राउंडेड हो गया, तब से उन्होंने एक नई माला जपना शुरू किया. 5 साल से एक ही माला जपते थे. 5 उद्योगपति, 5 उद्योगपति, 5 उद्योगपति. फिर धीरे धीरे कहने लगे अंबानी अडानी, अंबानी अडानी, अंबानी अडानी. 5 साल से. लेकिन जब से चुनाव घोषित हुआ है, इन्होंने अंबानी अडानी को गाली देना बंद कर दिया. मैं आज तेलंगाना की धरती से पूछना चाहता हूं, जरा ये शहजादे घोषित करें कि इस चुनाव में ये अंबानी अडानी से कितना माल उठाया है, काले धन के कितने बोरे भर करके रुपये मारे हैं, क्या टेम्पो भर करके नोटे कांग्रेस के लिए पहुंची है, क्या सौदा हुआ है. आपने रातों रात अंबानी अडानी इनको गाली देना बंद कर दिया. जरूर दाल में कुछ काला है. 5 साल तक अंबानी अदानी को गाली दी और रातों रात गालियां बंद हो गई. मतलब कोई न कोई चोरी का माल टेम्पो भर भर करके आपने पाया है. मित्लारा, ये जवाब देना पड़ेगा देश को. ಅಂದರೆ ನರೇಂದ್ರ ಮೋದಿಯವರೇ ಹೇಳಿದ ಪ್ರಕಾರ
ಅದಾನಿ ಮತ್ತು ಅಂಬಾನಿ ಇವರಿಬ್ಬರ ಬಳಿಯೂ ಕೂಡ ಕಪ್ಪು ಹಣ ಇದೆ, ಲೂಟಿ ಹೊಡೆದಿರುವಂಥ ಹಣ ಇದೆ. ಆ ಹಣವನ್ನು ಟೆಂಪೋಗಳಲ್ಲಿ ಕಾಂಗ್ರೆಸ್ನ ಕಚೇರಿಗೆ ಸಾಗಿಸಲಾಗಿದೆ. ಕಳೆದ 10 ವರ್ಷಗಳಿಂದ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವ ಈ ದೇಶದ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರೇ ಪ್ರಧಾನಮಂತ್ರಿ. 10 ವರ್ಷದಿಂದ ಆಡಳಿತವನ್ನು ನಡೆಸಿರುವಂತಹ ಪ್ರಧಾನಿಯೊಬ್ಬರ ಬಾಯಲ್ಲಿ ಬಂದಂತಹ ಆರೋಪ ಇದು. ಅಂದರೆ ನರೇಂದ್ರ ಮೋದಿ ಅವರಿಗೆ ಅದಾನಿ ಮತ್ತು ಅಂಬಾನಿಯ ಬಳಿ ಕಪ್ಪು ಹಣ ಇದೆ ಎನ್ನುವಂತಹ ಮಾಹಿತಿ ಇದೆ. ಹಾಗಿದ್ದ ಮೇಲೆ ಯಾಕೆ ನರೇಂದ್ರ ಮೋದಿ ಅವರು ಇನ್ವೆಸ್ಟಿಗೇಷನನ್ನು ಮಾಡಿಸಲಿಲ್ಲ? CBI ಇತ್ತು, ED ಇತ್ತು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇತ್ತು. ಒಂದೇ ಚಿಟಿಕೆ ಹೊಡೆದ್ರೆ ಸಾಕಿತ್ತು. ಅಂಬಾನಿ ಅದಾನಿ ಮನೆಗೆ, ಕಚೇರಿಗಳಿಗೆ, ಕಂಪನಿಗಳಿಗೆ ದಾಳಿಯನ್ನು ಮಾಡಿ ಎಷ್ಟು ಕಪ್ಪು ಹಣ ಇದೆ, ಟೆಂಪೋದಲ್ಲಿ ಸಾಗಿಸುವಷ್ಟು ಕಪ್ಪು ಹಣ ಅಂತ ಹೇಳಿದ್ರೆ, ಟೆಂಪೋದಲ್ಲಿ ಸಾಗಿಸುವಷ್ಟು ಕಪ್ಪು ಹಣ ಇದೆ ಅನ್ನೋದಾದರೆ ಅದನ್ನು ಸೀಸ್ ಮಾಡ್ಬೋದಿತ್ತು. ಬಟ್ ಮೋದಿ ಮಾಡಲಿಲ್ಲ. ನಾ ಖಾವೂಂಗ ನಾ ಖಾನೆ ದೂಂಗ ಹೇಳಿದ್ಯಾರು? ನರೇಂದ್ರ ಮೋದಿ. ನೋಟು ನಿಷೇಧ ಮಾಡೋದರಿಂದ ಕಪ್ಪು ಹಣ ನಿರ್ಮೂಲನೆ ಆಗುತ್ತೆ ಅಂಥೇಳಿ ಈ ದೇಶಕ್ಕೆ ಭರವಸೆಯನ್ನು ಕೊಟ್ಟು ಇದ್ದಕ್ಕಿದ್ದ ಹಾಗೆ ಆಘಾತಕಾರಿ ರೀತಿಯಲ್ಲಿ ನೋಟು ನಿಷೇಧವನ್ನು ಮಾಡಿದ್ಯಾರು? ನರೇಂದ್ರ ಮೋದಿ. ಭ್ರಷ್ಟಾಚಾರವನ್ನು ಸಹಿಸಲ್ಲ, ಭ್ರಷ್ಟಾಚಾರಿಗಳನ್ನು ಸಹಿಸಲ್ಲ, ಭ್ರಷ್ಟಾಚಾರಿಗಳನ್ನು ಹತ್ತಿರಕ್ಕೂ ಬಿಡಲ್ಲ ಅಂಥೇಳಿ ಹೇಳಿದ್ಯಾರು? ಇದೇ ನರೇಂದ್ರ ಮೋದಿ. ವಿಶ್ವದ ಅತ್ಯಂತ ಪ್ರಬಲ ಶಕ್ತಿಯುತ ಉಕ್ರೇನ್ ರಷ್ಯಾ ಯುದ್ಧವನ್ನು ನಿಲ್ಲಿಸುವಷ್ಟು ಬಲಿಷ್ಠವಾದಂತಹ ನಾಯಕ ಯಾರು? ನರೇಂದ್ರ ಮೋದಿ. ದೇಶದ ಆಡಳಿತ ನಡೆಸ್ತಾ ಇರುವಂಥವರು ಯಾರು? ನರೇಂದ್ರ ಮೋದಿ. CBI, ED, IT ಯಾರ ಅಡಿಯಲ್ಲಿ ಬರುತ್ತೆ? ನರೇಂದ್ರ ಮೋದಿಯವರ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು. ಇಷ್ಟು ಶಕ್ತಿವಂತರಾಗಿರುವಂತಹ ನರೇಂದ್ರ ಮೋದಿಯವರಿಗೆ ಅಂಬಾನಿ ಅದಾನಿಯ ಬಳಿ ಟೆಂಪೋದಲ್ಲಿ ಸಾಗಿಸುವಷ್ಟು ಕಪ್ಪು ಹಣ, ಟೆಂಪೋದಲ್ಲಿ ಸಾಗಿಸುವಷ್ಟು ಕಪ್ಪು ಹಣ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಕಪ್ಪು ಹಣ ಇದೆ ಅಂತ ಅರ್ಥ. ಇಬ್ಬರು ಬಳಿ, ಅದಾನಿ ಅಂಬಾನಿ ಬಳಿ ಯಾಕೆ ತನಿಖೆ ನಡೆಸಲಿಲ್ಲ? ಆ ಆರೋಪವನ್ನು ಮಾಡಿದಂತಹ ನರೇಂದ್ರ ಮೋದಿಯವರೇ ಮುಖೇಶ್ ಅಂಬಾನಿಯ ಮಗನ ಅದ್ಧೂರಿ ವೈಭವೋಪೇತ ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾಶೀರ್ವಾದವನ್ನು ಮಾಡಿ ಬಂದಿದ್ದಾರೆ. ಅಲ್ಲೇ ಕೇಳಬಹುದಿತ್ತು. ಸಾರ್ವಜನಿಕ ವೇದಿಕೆಯಲ್ಲಿ ದೇಶದ ಜವಾಬ್ದಾರಿಯುತ ಹೊಣೆಗಾರಿಕೆ ಹುದ್ದೆಯನ್ನು, ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂತಹ ಜವಾಬ್ದಾರಿಯುತ ನಾಯಕನಾಗಿರುವಂತಹ ಪ್ರಧಾನಮಂತ್ರಿಯೊಬ್ಬರು ದೇಶದ ಉದ್ಯಮಿಯ ಬಳಿ ಕಪ್ಪು ಹಣ ಇದೆ, ಆ ಕಪ್ಪು ಹಣವನ್ನು ದೇಶದ ಪಕ್ಷವೊಂದಕ್ಕೆ ಟೆಂಪೋಗಳಲ್ಲಿ ಸಾಗಿಸಲಾಗ್ತಿದೆ ಅಂಥೇಳಿ ಆರೋಪವನ್ನು ಮಾಡಿದ್ರು. ಆ ಆರೋಪದ ಬಗ್ಗೆ ತನಿಖೆ ಆಗಬೇಕಲ್ಲ. ಆ್ಯಸ್ ಎ ಜವಾಬ್ದಾರಿಯುತ ಹೊಣೆಗಾರಿಕೆ, ಒಬ್ಬ ಗಾಂಭೀರ್ಯ ಇರತಕ್ಕಂಥ ವ್ಯಕ್ತಿ ಅದ್ರ ಬಗ್ಗೆ ತನಿಖೆ ಮಾಡಬೇಕಿತ್ತಲ್ಲ, ಮಾಡಲೇ ಇಲ್ಲ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ಕಾರ್ಯಕ್ರಮದಲ್ಲಿ ಒಂದು ಕಡೆ ಹೇಳ್ತಾರೆ, ಎಲ್ಲ ಟಿವಿಗಳಲ್ಲಿ ಈಗ ಅಂಬಾನಿ ಮಗನ ಮದುವೆಯ ಕಾರ್ಯಕ್ರಮದ ಲೈವ್ ಬರ್ತಾ ಇದೆ, ಎಲ್ಲರೂ ಅದನ್ನು ತೋರಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ಜನಸಾಮಾನ್ಯರ ಬಗ್ಗೆ ಯಾರೂ ಮಾತನಾಡಲ್ಲ, ಇದೇ ನಿಜವಾದ ಪರಿಸ್ಥಿತಿ ಅಂಥೇಳಿ ಮೀಡಿಯಾಗಳ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. अब राहुल गांधी जो बोल रहे हैं वो कैसे दिखा सकता है? अब वो क्या कहेगा आप देखें, अब जाएगा टीवी पे, आप देखेंगे अंबानी जी के बेटे की शादी हो रही है, आप देखना वहां पे धूमधाम से, मतलब मजा आ रहा है, दुनिया के लोग आ रहे हैं, सेल्फी ली जा रही है और आप लोग यहाँ पे भूखे मर रहे हो. तो यही सच्चाई है, ये मैं आपके सामने रखना चाहता था. आपने इतने प्यार से मेरी बात सुनी, इसके लिए दिल से धन्यवाद. ಸೊ ರಾಹುಲ್ ಗಾಂಧಿ ಅವರು ಹೋಗಿಲ್ಲ, ಮದುವೆಯ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ನರೇಂದ್ರ ಮೋದಿಯವರು ಹೇಳಬೇಕೀಗ, ಅಂಬಾನಿ ಬಳಿ ಕಪ್ಪು ಹಣ ಇದೆ, ಅದಾನಿ ಬಳಿ ಕಪ್ಪು ಹಣ ಇದೆ ಅಂತ ಹೇಳದಂಥವರು ಹೋಗಿ ಅಂಬಾನಿಯ ಮಗನಿಗೆ ಶುಭಾಶೀರ್ವಾದವನ್ನು ಮಾಡಿ ಬರಲಿಕ್ಕೆ, ಶುಭಾಶೀರ್ವಾದ ಮಾಡಿ ಬರಲಿ, ಅದು ಬೇರೆ ಪ್ರಶ್ನೆ. ಆದರೆ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂತಹ, ದೇಶದ ಆಡಳಿತವನ್ನು ನಡೆಸ್ತಾ ಇರುವಂತಹ ಜವಾಬ್ದಾರಿಯುತ ಹೊಣೆಗಾರಿಕೆಯ ಇರುವಂತಹ ಪ್ರಧಾನಿಯೊಬ್ಬರು ಈ ಆರೋಪಗಳನ್ನು ಮಾಡಿ ಹೋಗಿ ಶುಭಾಶೀರ್ವಾದವನ್ನು ಮಾಡಿಪಡ್ತಾರೆ. ಅದು ಕೂಡ ಕಪ್ಪು ಹಣ ಹೊಂದಿರತಕ್ಕಂಥ, ಮೋದಿಯವರ ಹೇಳಿಕೆಯಲ್ಲೇ ಹೇಳೋದಾದರೆ ಕಪ್ಪು ಹಣ ಹೊಂದಿರತಕ್ಕಂತಹ ಅಂಬಾನಿ ಫ್ಯಾಮಿಲಿಗೆ ಹೋಗಿ ಶುಭಾಶೀರ್ವಾದವನ್ನು ಮಾಡಿ ಬರ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಅಂಬಾನಿಯ ಕಪ್ಪು ಹಣವನ್ನು ಹೊರಗೆ ತರುವಷ್ಟು ಸಾಮರ್ಥ್ಯ ನರೇಂದ್ರ ಮೋದಿಯವರಿಗೆ ಇದೆಯಾ?